ಕೆರೆಯ ನೀರು ಕುಡಿದು 15 ಜನ ಅಸ್ವಸ್ಥಗೊಂಡು ನವಲಗುಂದ ತಾಲೂಕು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ಜರುಗಿದೆ. ಗುಡಿಸಾಗರ ಗ್ರಾಮದ ಜನ ಕೆರೆಯ ನೀರು ಕುಡಿದಿದ್ದರಿಂದ ಅದರಲ್ಲಿ 15 ಜನರಿಗೆ ನಿರಂತರ ವಾಂತಿ ಭೇದಿ ಆರಂಭವಾಗಿದೆ. ಇದರಿಂದ 15 ಜನ ತೀವ್ರ ಅಸ್ವಸ್ಥಗೊಂಡಿದ್ದರಿಂದ ಅವರನ್ನು ನವಲಗುಂದ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆಸ್ಪತ್ರೆಗೆ ಡಿಎಚ್ಒ ಹಾಗೂ ತಹಸೀಲ್ದಾರ್ ಕೂಡ ಭೇಟಿ ಕೊಟ್ಟು ಅಸ್ವಸ್ಥಗೊಂಡಿರುವ ಜನರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ನಮ್ಮ ಮನ್ಯಾಗ 4 ಮಂದಿ ನೋಡ್ಬೇಕ ನಾವು ಇವ್ರಾಗ ಕೋಚಿಂಗ್ನಲ್ಲಿ ಡಾಕ್ಟರ್ ಅವ್ರ ಒಬ್ಬರು ಸಲಹೆ 2 ಹಚ್ಚಿಬಿಟ್ಟು 2,000 ರೂಪಾಯಿ ಅದ್ರ ಕೈ ಮುಗಿಸ್ಬಿಟ್ಟು ನಾ ತೋರ್ಸ್ಕೊಳ್ಳಿಲ್ಲ ಅಂತ ಹಂಗ ದಿನ ಹಂಗ ಅದ್ರಾಗ ಬಾಳೆ ಮಾಡಿದ್ರು. ಊಟ ಎಲ್ಲ ಏನಿಲ್ರಿ, ಚಳಿ ಅದ 4 ಹೊತ್ತು ಚಳಿ ಚಳಿ ಚಳಿರಿ, ಬಾಯಿ ಇಸ ಆಗ್ಬಿಟ್ರಿ, ಜರ ಇಲ್ರಿ, ಹಿಡಿದ ಕೋಲ್ಡ್ ಐತಿ, ಮೈ ಕೋಲ್ಡ್ ಐತ್ರಿ, ಮತ್ತೆ ಬಿಸಿ ಇರ್ಬೇಕ್ರಿ, ಜರ ಐತ ಇಲ್ಲ ಅವ್ರು ಡಾಕ್ಟರ್ ತಹಸೀಲ್ದಾರ್ ಸರ್ ನೀರಿಂದ ನೀರು ಸರ್ ಏನಾಗೈತೆ ಅಂದ್ರೆ ನಾಳೆ ಬರ್ತಾರ ಬೆಳಗ್ಗೆ 1 ತಾಸಿನ ಮೇಲೆ ಮಲಗ್ ನೀರು ಬಂದಂಗೈತ್ರಿ. ಅದು ಪ್ರೆಸ್ ಐತ್ ಬಿಡ್ರಿ, ಕೆರೆ ಇದ ತುಂಬ್ಯಾರ, ಅದ ನಳ ಬಿಟ್ಟು 1 ತಾಸು ಬಂದ್ ಮಾಡಿದಂದ್ರ ಆ ನೀರು ನಾವು ಕೈಲಿ ಮೂಗ್ಕೊಂಡ್ರೆ ವಾಂತಿ ಆಕೈತಿ, ನಮ್ಗೆ ಜರ ಏನು ನಮ್ಗೆ ಬೇಕಷ್ಟು ಕೈ ಕಾಲ ಈಗ ಸೊ ಎಲ್ಲರಿಗೂ ಏನ್ ಮಾಡ್ಬೇಕು ಆಶೆ ಇರ್ತಾರೆ, ನಮ್ಮ ಸ್ಟಾಫೇ ಇರ್ತಾರೆ. ಸೊ ನಿಮ್ಗೆ ಏನಾದ್ರು ಸಮಸ್ಯೆ ನೀವು ಸ್ಪಂದನೆ ಮಾಡಿ. ನಾವು ಇಲ್ಲಿ ಬಂದ್ ಕೂಡ ಎಲ್ಲರೂ ಇಲ್ಲಾರು ವೀಣಾ ಅಲ್ಲಿ 4 ಜನ ಇರ್ರಿ, ಎಲ್ಲರೂ ಇರ್ರಿ, ಅಲ್ಲೇನಿದ್ರೆ ORS ತೋಡ್ರಿ, ಇಂಜೆಕ್ಷನ್ ಇಸ್ಕೊಡ್ರಿ, ಇಲ್ಲಿ ಐದು ಫ್ಲೂಯಿಡ್ಸ್ ಏನಾದ್ರು ಆಗಿನ ಕಡೆ ಬಂತಂದ್ರೆ ಹಚ್ಕೊಂಡು ಇಮಿಡಿಯೇಟ್ ಆಗಿ ಕರ್ಕೊಂಡು ಬಂದು ಏನಾದ್ರು ಸಮಸ್ಯೆ ಆದ್ರೆ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕೊಟ್ಟು ಜೇಮ್ಸಿ ಕಳ್ಸುವಂತ ವ್ಯವಸ್ಥೆ ಆಗುತ್ತೆ. ಯಾವುದೇ ರೀತಿಯಿಂದ ಏನು ತೊಂದರೆ ಆಗ್ತದೆ ಏನಿದೆಲ್ಲ ತರಿಸ್ಕೊಡ್ರಿ. ಯಾರು ಏನು ನಿದ್ದೆ ಮಾಡ್ತಕ್ಕದ್ದಲ್ಲ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು. ರಿಹೈಡ್ರೇಟ್ ಆಗಬೇಕು, ಆಮೇಲೆ ಎಲ್ಲ ಫ್ಲೂಯಿಡ್ ಲಾಸ್ ಎಲ್ಲ ರಿಕವರ್ ಆಗ್ಬೇಕಂತ ಬೇಸಿಕ್ ಎಲ್ರಿಗೂ ಅಡ್ಮಿಟ್ ಆಗಿದೆ. ಆಮೇಲೆ ORS, ಐ ಫ್ಲೂಯಿಡ್ಸ್, ಆಂಟಿಬಯೋಟಿಕ್ಸ್, ಆಮೇಲೆ ಆಂಟಿಎಮೆಟಿಕ್ಸ್ ಎಲ್ಲ ಹೋಗ್ತಿದೆ. ಸೊ ಅವರು ಗುಣಮುಖವಾಗಬೇಕಂದ್ರೆ 2-3 ದಿವಸ ಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಯೂಶಲಿ ಕಾಮನ್ ವಾಟರ್ ಸೋರ್ಸ್ ಇದ್ದಿದ್ದೆ ಮೇನ್ ಇದು ಇರೋದು, ರೂಟ್ ಆಫ್ ಇನ್ಫೆಕ್ಷನ್ ಇರೋದು. ಸೊ ಕಂಟ್ಯಾಮಿನೇಟೆಡ್ ವಾಟರ್ ಸೋರ್ಸ್ ಅಂದರೆ ಇದಾಗಿದೆ. ಸೊ ಅದಕ್ಕೇನೆ ಅಲ್ಲಿ ವಾಟರ್ ಲೆವೆಲ್ ಎಲ್ಲ ಚೆಕ್ ಮಾಡ್ತಾರೆ ಅಂತ ಸದ್ಯ ಮೇಜರ್ ಯಾವುದಿಲ್ಲ. ಯಾರ್ದು BP ತುಂಬಾ ಡ್ರಾಪ್ ಆಗಿರೋದು ಆ ಥರ ಏನಿಲ್ಲ. ಫ್ಲೂಯಿಡ್ ಲಾಸ್ ಒಂದು ಇದೆ ಬಿಕಾಸ್ ಆಫ್ ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್. ಸೊ ಅದೆಲ್ಲ ರಿಹೈಡ್ರೇಟ್ ಮಾಡಿದ್ರೆ ಸರಿ ಆಗ್ತದೆ. ಇವತ್ತಿನ ದಿವಸ ನಮಗೆ ಗೊತ್ತಿರುವ ಹಾಗೆ ಸಾಯಂಕಾಲ ಗುಡಿಸಾಗರ ಗ್ರಾಮದಲ್ಲಿ ಸುಮಾರಾಗಿ 19 ಜನತೆಗೆ ವಾಂತಿ ಭೇದಿ ಅಂತ ಸುದ್ದಿ ಬಂತು. ನಾನು ತಕ್ಷಣ ತಾಲೂಕು ಆಸ್ಪತ್ರೆ ನವಲಗುಂದಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಇಲ್ಲಿ 19 ಜನ ಅಡ್ಮಿಟ್ ಆಗಿದ್ರು. ಅದರಲ್ಲಿ 9 ಜನ ಗಂಡಸರು ಮತ್ತು 8 ಜನ ಹೆಣ್ಮಕ್ಳು ಮತ್ತು 2 ಜನ ಮಕ್ಕಳು ಇದ್ರು. ಸೊ ನಾವು ನೋಡಿದಾಗ ಕಳೆದ 2-3 ದಿನದಿಂದ ಸ್ವಲ್ಪ ಜ್ವರ ಇದ್ರು. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಇವತ್ತು ಬೆಳಗ್ಗೆಯಿಂದ ಅಥವಾ ನಿನ್ನೆ ಸಾಯಂಕಾಲದಿಂದ ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ಸೊ ಹೀಗಾಗಿ ಅವರು ತಾಲೂಕು ಆಸ್ಪತ್ರೆ ನವಲಗುಂದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಎಲ್ಲರಿಗೂ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆಗೆ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ, ಯಾರು ತೊಂದರೆ ಇಲ್ಲ. ಸೊ ಅವರಿಗೆ ಆರೋಗ್ಯವಂತರಾಗಿದ್ದಾರೆ. ಮತ್ತು ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ವೈದ್ಯಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಯಾರಾದರೂ ಬಂದ ತಕ್ಷಣ ಅವರಿಗೆ ಅವಶ್ಯಕತೆ ಇದ್ದ ಟ್ರೀಟ್ಮೆಂಟ್ ಅನ್ನು ತಕ್ಷಣ ಒದಗಿಸಿ ಯಾವುದೇ ರೀತಿಯ ತೊಂದರೆ ಆಗಲ್ಲ ನೋಡಿಕೊಂಡು ಅಂತ ಹೇಳಿದ್ದೀನಿ. ಮತ್ತು ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾದ ಎಲ್ಲ ಬೇಕಾದ ಔಷಧಿ ವ್ಯವಸ್ಥೆ ಇದೆ. IV ಫ್ಲೂಯಿಡ್ಸ್ ಆಗಿರ್ಬೋದು, IV ಸೆಟ್ ಇರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಮತ್ತು ಬೇಕಾದ ಎಲ್ಲ ಸಹಕಾರಿಗಳು ಇದೆ. ಮತ್ತು ಇಲ್ಲಿ ಅವರಿಗೆ ವೈಯಕ್ತಿಕವಾಗಿ ನಾನು ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವರಿಗೆ ತಕ್ಷಣ ಚಿಕಿತ್ಸೆ ನೀಡಿ ಅವರನ್ನು ಗುಣಪಡಿಸಲು ನಾನು ಈಗಾಗಲೇ ಆದೇಶ ನೀಡಿದ್ದೀನಿ. ಮತ್ತು ನಾನು ಈಗ ಗುಡಿಸಾಗರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಾನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀನಿ. ಮತ್ತು ನನ್ನ ಜೊತೆ ಇಲ್ಲಿ ಅಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಮತ್ತು ಅವ್ರನ್ನೂ ನಾನು ಕರ್ಕೊಂಡು ಹೋಗಿ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಏನಾದರೂ ಆರೋಗ್ಯ ಅಸ್ತವ್ಯಸ್ತ ಆಗಿತ್ತು ಅಂದರೆ ಅಲ್ಲಿ ನಾನು ನಮ್ಮ ಸಿಬ್ಬಂದಿಗಳಿಗೆ ಹೇಳಿ ನಾನು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ನಾನು ಸಲಹೆ ಹೆಚ್ಚುವರಿ ಏನಾರ KMCಗೆ ಏನಾರ ಹಾಗೇನಂತ ಪರಿಸ್ಥಿತಿ ಈಗಂತೂ ಏನಿಲ್ಲ. ಈಗ ಇರ್ತಕ್ಕಂಥ ವೈದ್ಯಾಧಿಕಾರಿ ನೋಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಈಗ ನೋಡ್ತಕ್ಕಂಥ ಜನತೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ, ಸ್ಟೇಬಲ್ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಮುಂದೆ ಹಾಗೇನಾದ್ರು ಅಂತಂದ್ರೆ ಆ ಥರ ಏನು ಹೆಚ್ಚು ಕಡಿಮೆ ಆದರೂ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡೋಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್.